ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು GS ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ. ಹಾಗೆಯೇ ಇವತ್ತಿನ ವೀಡಿಯೋದಲ್ಲಿ ನಾನು 5 ಥರದ ಕುಚ್ಚುಗಳನ್ನ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇ ಕುಚ್ಚು ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ ಕಾಟನ್ ಥ್ರೆಡ್ನ ಹಾಕಿ ಇಟ್ಕೊಂಡಿದ್ದೀನಿ. 3 ಎಳೆ ಹಾಕ್ಕೊಂಡ್ರೆ ಅದು 6 ಎಳೆ ಆಗುತ್ತೆ. ಆ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆಯೇ ರೋಸ್ ಬೀಡನ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಕಾಟನ್ ಥ್ರೆಡ್ನ ನೋಡಿ ಈ ರೀತಿ ನಾನು ಮಾಡ್ಕೊಂಡಲ್ಲ ಆ ಥರ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ನೀಡಲ್ಗೆ 2 ರೋಸ್ ಬೀಡು ಮತ್ತು ನಾನು ಮಾಡ್ಕೊಂಡಿರೋಂಥ ರೆಡಿ ಕುಚ್ಚನ್ನ ಹಾಕ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ರೋಸ್ ಬೀಡ್ನೇ ಹಾಕ್ಕೊಂಡಿದ್ದೀನಿ. ಈಗ ಮೇಲೆ ಇರೋಂಥ ರೋಸ್ ಬೀಡ್ ಒಳಗಡೆ ನೋಡಿ ಈ ರೀತಿ ನೀಡಲ್ ಹಾಕಿ ಥ್ರೆಡ್ನ ಆಚೆ ತೊಗೊಂಬರಬೇಕು. ಆಗ ನಮಗೆ ಈ ಬೀಡ್ಗಳೆಲ್ಲ ನೋಡಿ ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ. ಈ ಥರ ಥ್ರೆಡ್ನ ಎಲ್ಲೂ ಲೂಸ್ ಬಿಡದೇ ಇರೋ ಹಾಗೆ ಟೈಟಾಗಿ ಹಾಗೆಯೇ ಕರೆಕ್ಟಾಗಿ ಶೇಪ್ನ ಮಾಡ್ಕೋಬೇಕಾಗುತ್ತೆ. ಈಗ ನೋಡಿ ಈ ರೀತಿ ಒಂದು ಲಾಕ್ನ ಮಾಡ್ಕೋಬೇಕು. 1 ಅಥವಾ 2 ಲಾಕ್ನ ಮಾಡ್ಕೊಳ್ಳಿ. ಸೀರೆಗಾದರೆ 2 ಸರಿ ಲಾಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಆಗ ನಾಟು ತುಂಬಾ ಟೈಟಾಗಿ ಕೂತ್ಕೊಳ್ಳುತ್ತೆ. ನೋಡಿ 2 ಬೀಡ್ ಹೋಲ್ಗಡೆಯಿಂದ ಈ ರೀತಿ ಥ್ರೆಡ್ನ ಆಚೆ ತಂದು ಆ ಥ್ರೆಡ್ನ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಈಗ ನಮಗೆ ಕುಚ್ಚು ರೆಡಿಯಾಗಿದೆ ನೋಡಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಈ ಒಂದು ಕುಚ್ಚು 1 ಇಂಚ್ ಗ್ಯಾಪಲ್ಲಿ ನಾವು ಕುಚ್ಚನ್ನು ಹಾಕ್ಕೊಂಡು ಹೋದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಈ ಬ್ರೈಡಲ್ ಸ್ಯಾರಿಗಳಿಗೆ ಮತ್ತು ಗ್ರ್ಯಾಂಡ್ ಸ್ಯಾರಿಗಳು ಏನಿರುತ್ತೆ ಅಲ್ವಾ, ಅದಕ್ಕೆಲ್ಲನ ತುಂಬಾ ಸೂಟ್ ಆಗುತ್ತೆ ಈ ಒಂದು ಡಿಸೈನು. ನೋಡಿ ಈ ರೀತಿ ಥ್ರೆಡ್ನ ತಂದು ಫಸ್ಟ್ ಈ ಥರ ಲಾಕ್ ಮಾಡ್ಕೋಬೇಕು. ಇಲ್ಲಿ ನಾನು 2ನೇ ಕುಚ್ಚನ್ನು ಕೂಡ ತೋರಿಸ್ಕೊಡ್ತೀನಿ. ಸೇಮ್ ಅದೇ ಥರ ಸ್ನೇಹಿತರೆ. ಇಲ್ಲಿ ನಾನು ಪಿಂಕ್ ಕಲರ್ ಥ್ರೆಡ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಅಂದರೆ ಮಧ್ಯದಲ್ಲಿ ಬೇರೆ ಬೇರೆ ಕಲರ್ ಹಾಕ್ಕೊಳ್ಳೋ ಥರ. ಇವಾಗ ಸ್ಯಾರಿ ಅಂದರೆ ಆಲ್ಮೋಸ್ಟ್ 2 ಕಲರಲ್ಲೇ ಇರುತ್ತೆ ಅಲ್ವಾ, ಆವಾಗ ನಾವು ಈ ರೀತಿ ಡಬಲ್ ಕಲರಲ್ಲಿ ಕುಚ್ಚುಗಳನ್ನ ಮಾಡ್ಕೊಂಡೋದ್ರೆ ನೋಡೋದಕ್ಕೆ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಹಾಗೆಯೇ ಸ್ನೇಹಿತರೆ, ಈ ಲಾಕು ಇದೇ ಥರ ಹಾಕೋಬೇಕು ಅಂತ ಏನೂ ಇಲ್ಲ. ನಿಮಗೆ ಯಾವ ರೀತಿ ಬರುತ್ತೋ ಆ ರೀತಿ ಕೂಡ ಹಾಕೋಬೋದು. ಒಟ್ಟಲ್ಲಿ ನಮಗೆ ನಾವು ಹಾಕ್ಕೊಂಡಿರುವಂಥ ಕುಚ್ಚು ತುಂಬಾ ಟೈಟಾಗಿ ಸೆಕ್ಯೂರ್ ಆಗಿರಬೇಕು ಅಷ್ಟೇ. ಮತ್ತು ಬೀಡ್ ಕೂಡ ಅಷ್ಟೇ. ರೌಂಡ್ ಬೀಡು ನೀವು ನಿಮ್ಗೆ ಇಷ್ಟ ಆಗೋ ಥರ ಯಾವ ಬೀಡಾದ್ರೂ ಇಲ್ಲಿ ಯೂಸ್ ಮಾಡ್ಕೊಬಹುದು. ಹಾಗೆಯೇ ಈ ಡಿಸೈನ್ಗೆ ನೀವು 400ಇಂದ 500ವರೆಗೂ ಚಾರ್ಜ್ ಮಾಡ್ಬೋದು. ಕೆಲವೊಂದು ಸಾರಿ ಪ್ಲೇಸ್ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ಸ್ನೇಹಿತರೆ. ಈಗ 3 ಕುಚ್ಚು ರೆಡಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೆ. ಎಲ್ಲರೂ ಒಮ್ಮೆ ಟ್ರೈ ಮಾಡಿ ಅಂತ ನಾನು ಕೇಳ್ಕೊತೀನಿ. ಈಗ 2ನೇ ಒಂದು ಡಿಸೈನ್ನ ಹಾಕ್ತಾಯಿದ್ದೀನಿ ನೋಡಿ. ಸಾಮಾನ್ಯವಾಗಿ ಎಲ್ಲ ಬೇಬಿ ಕುಚ್ಚಿಗೂ ನಾನು 70ರಿಂದ 75 ಎಳೆ ಥ್ರೆಡ್ನೇ ತಗೋತೀನಿ. ಇದಕ್ಕೂ ಕೂಡ ಅಷ್ಟೇ ತೊಗೊಂಡಿದ್ದೀನಿ. ಕ್ರೋಶ ಒಂದು ನೀಡಲ್ ಏನಿರುತ್ತೆ ಅಲ್ವಾ, ಅದರಿಂದ ಹೋಲ್ ಮಾಡಿಕೊಂಡು ನಾವು ಈ ರೀತಿ ಕುಚ್ಚನ್ನ ಹಾಕ್ಕೊಂಡ್ರೆ ತುಂಬ ಫಾಸ್ಟಾಗಿ ಹಾಕೋಬೋದು. ಇಲ್ಲಿ ನಾರ್ಮಲ್ಲಾಗಿ ನಾನು ಬೇಬಿ ಕುಚ್ಚನ್ನ ಯಾವ ರೀತಿ ಹಾಕೋತೀವೋ ಅದೇ ರೀತಿಯೇ ಹಾಕೋತಾ ಇದ್ದೀನಿ. ಆದರೆ ಇಲ್ಲಿ ಸ್ವಲ್ಪ ಮಾತ್ರ ಚೇಂಜಸ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿ ನಾಟನ್ನ ಹಾಕೋಬೇಕು. ಫಸ್ಟು ಒಂದು 2 ಅಥವಾ 3 ಸರಿ ನಾಟ್ ಹಾಕ್ಕೊಳ್ಳಿ. ಹಾಕಿ ಆದಮೇಲೆ ಬೀಡನ್ನ ಹಾಕೋತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ನಾನು ಲೀಫ್ ಬೀಡನ್ನ ಯೂಸ್ ಮಾಡ್ಕೋತಾ ಇದ್ದೀನಿ ನೋಡಿ. ನೀವು 1 ಬೇಕಿದ್ರೂ ಹಾಕೋಬೋದು, 2 ಬೇಕಿದ್ರೂ ಹಾಕೋಬೋದು, ಅಥವಾ 3 ಬೇಕಿದ್ರೂ ಹಾಕೋಬೋದು. ಅದಕ್ಕಿಂತ ಜಾಸ್ತಿ ಹಾಕ್ಕೊಳ್ಳೋದಕ್ಕಾಗಲ್ಲ. ನಾನಿಲ್ಲಿ 3 ಲೀಫ್ ಬೀಡನ್ನ ತೊಗೊಂಡು ನಾವು ಇವಾಗ ಯಾವ ರೀತಿ ನಾಟ್ ಹಾಕ್ಕೊಂಡು ಅದಕ್ಕೆ ಉಲ್ಟಾ ಸೈಡ್ಗೆ ತಿರುಗಿಸ್ಕೋಬೇಕು. ಆವಾಗ ನಮಗೆ ಬೀಡ್ಸ್ಗಳು ಕರೆಕ್ಟಾಗಿ ಪ್ಲೇಸ್ ಆಗುತ್ತೆ. ಈಗ ಕೂಡ ನಾವು ಇಲ್ಲಿ ಒಂದು 2 ಟೈಮ್ಸ್ ಲಾಕ್ನ ಮಾಡ್ಕೋಬೇಕಾಗುತ್ತೆ. ಬೀಡ್ಸ್ನೆಲ್ಲ ಕರೆಕ್ಟಾಗಿ ನೋಡಿ ಈ ರೀತಿ ಟೈಟಾಗಿ ಹಿಡ್ಕೊಂಡು ನೋಡಿಕೊಂಡು 1-2 ಸರಿ ಲಾಕ್ನ ಮಾಡ್ಕೊಳ್ಳಿ. ಆವಾಗ ಬೀಡ್ ತುಂಬ ಸೆಕ್ಯೂರಾಗಿ ಕೂತ್ಕೊಳ್ಳುತ್ತೆ. ಅದಾದಮೇಲೆ ನೋಡಿ ಕುಚ್ಚು ಹಿಂದೆಗಡೆಯಿಂದ ಈ ರೀತಿ ಥ್ರೆಡ್ನ ತಂದು ನಿಮಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ಕುಚ್ಚನ್ನು ಬಿಟ್ಕೊಂಡು ಥ್ರೆಡ್ನ ಕಟ್ ಮಾಡ್ಕೋಬೇಕಾಗುತ್ತೆ. ಈ ಕುಚ್ಚಿಗೆ ನೀವು ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ. ಇದಕ್ಕಿಂತ ಇನ್ನೊಂದು ಸ್ವಲ್ಪ ಉದ್ದ ಕುಚ್ಚು ಮಾಡ್ಕೊಂಡ್ರೂ ಚೆನ್ನಾಗೇ ಇರುತ್ತೆ ನೋಡೋದಕ್ಕೆ. ಇವತ್ತಿನ ಡಿಸೈನ್ನಲ್ಲಿ ನಾನು ಆಲ್ಮೋಸ್ಟ್ ತೋರಿಸ್ತಾ ಇರುವಂಥ ಬೇಬಿ ಕುಚ್ಚುಗಳೆಲ್ಲವುದನ್ನು ಬ್ರೈಡಲ್ ಸ್ಯಾರಿಗಳಿಗೆ ಹಾಕುವಂಥ ಡಿಸೈನೇ. ನಾರ್ಮಲ್ ಸ್ಯಾರಿಗಳಿಗೂ ಹಾಕೋಬೋದು ಸ್ನೇಹಿತರೆ, ಹಾಗಂತ ಏನೂ ಇಲ್ಲ. ಸೊ ಆದಷ್ಟು ಬ್ರೈಡಲ್ ಸ್ಯಾರಿಗಳಿಗೆ ಹಾಕ್ಕೊಂಡ್ರೆ ಅಥವಾ ಗ್ರ್ಯಾಂಡ್ ಸ್ಯಾರಿಗಳಿಗೆ ಹಾಕ್ಕೊಂಡ್ರೆ ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂತ ಅಷ್ಟೇ. ನಾನು ಆಗಲೇ ಹೇಳಿದಾಗೆ ಇವತ್ತು ಆಲ್ಮೋಸ್ಟ್ ತೋರಿಸ್ತಾ ಇರೋವಂಥ ಡಿಸೈನ್ ಎಲ್ಲ ಹಾಗೇ ಇರುತ್ತೆ. ಮತ್ತು ತುಂಬಾ ಚೆನ್ನಾಗಿರುವಂಥ ಒಂದು ಹೊಸ ಥರ ಡಿಸೈನ್ಸ್ ಅಂತಲೇ ಹೇಳ್ಬೋದು.
ಈ ಒಂದು ಡಿಸೈನಲ್ಲಿ ನಾವು ನಾಟ್ ಹೇಗೆ ಹಾಕೋತೀವೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕಂದರೆ ಫಸ್ಟ್ ನಾವು ಒಂದು ಸೈಡ್ಗೆ ನಾಟ್ ಹಾಕ್ಕೊಂಡ್ರೆ ನೆಕ್ಸ್ಟ್ ಬೀಡ್ ಹಾಕ್ಕೊಂಡ್ಮೇಲೆ ಅದಕ್ಕೆ ಉಲ್ಟಾ ಸೈಡ್ಗೆ ತಿರುಗಿಸ್ಕೊಂಡು ನಾಟ್ಗಳನ್ನ ಹಾಕ್ಕೋಬೇಕಾಗುತ್ತೆ. ಅದೊಂದು ಗಮನದಲ್ಲಿಟ್ಕೊಂಡ್ರೆ ನಮಗೆ ಈ ಬೇಬಿ ಕುಚ್ಚನ್ನು ಹಾಕ್ಕೊಳ್ಳೋದು ತುಂಬಾ ಈಸಿ ಆಗುತ್ತೆ ಮತ್ತು ತುಂಬ ಫಾಸ್ಟಾಗಿ ಕೂಡ ಹಾಕೋಬೋದು ಸ್ನೇಹಿತರೆ. ಇವತ್ತಿನ ಆಲ್ಮೋಸ್ಟ್ ಡಿಸೈನು ತುಂಬ ಫಾಸ್ಟಾಗೇ ಹಾಕೋಬೋದು. ಹಾಗೆಯೇ ಈ ಡಿಸೈನಲ್ಲೂ ನಾನು 3 ಕುಚ್ಚುಗಳನ್ನ ಕಟ್ಟಿ ತೋರಿಸಿದ್ದೀನಿ ಸ್ನೇಹಿತರೆ. ನೋಡಿ ಎಷ್ಟು ಗ್ರ್ಯಾಂಡಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಗೊತ್ತಾಗುತ್ತೆ. ಇದೇ ಥರ ನಾವು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕಾಗುತ್ತೆ. ಇಲ್ಲಿ ನಾನು 3ನೇ ಒಂದು ಕುಚ್ಚನ್ನು ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಈ ಒಂದು ಬೇಬಿ ಕುಚ್ಚಿಗೂ ಕೂಡ ಸ್ನೇಹಿತರೆ ಇಲ್ಲಿ ನಾನು 77 ಥ್ರೆಡ್ನ ತೊಗೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ನಾರ್ಮಲಾಗಿ ಬೇಬಿ ಕುಚ್ಚು ಹಾಕೋತೀವಲ್ಲ ಅದೇ ರೀತಿಯೇ ಇಲ್ಲೂ ಕೂಡ ಕುಚ್ಚನ್ನು ಹಾಕೋಬೇಕಾಗುತ್ತೆ. ಇಲ್ಲಿ ನಾವು ಕೆಳಗಡೆ ಕುಚ್ಚು ಒಂದು 2 ಇಂಚು ಬಿಟ್ಕೋಬೇಕಾಗುತ್ತೆ. 1.5 ಇಂದ 2 ಇಂಚು ಬಿಟ್ಕೊಂಡ್ರೇ ಈ ಕುಚ್ಚು ಹಾಕ್ಕೊಳ್ಳೋದಕ್ಕಾಗೋದು. ಸೊ ಆ ರೀತಿ ನೋಡಿ ಥ್ರೆಡ್ನ ಬಿಟ್ಕೊಳ್ಳಿ. ಮತ್ತು ನಾವು ಹಾಕ್ಕೊಳ್ಳೋ ಅಂಥ ನಾಟು ನೋಡಿ ಈ ರೀತಿ ಮಧ್ಯಕ್ಕೆ ಬರಬೇಕು, ಸ್ವಲ್ಪ ಆದಷ್ಟು ಆ ರೀತಿ ಹಾಕ್ಕೊಂಡು ಆ ನಾಟು ಒಳಗಡೆಯಿಂದ ನಾವು ಥ್ರೆಡ್ನ ತರಬೇಕು. ಈಗ ಇಲ್ಲಿ ನಾನು 4 ಬೀಡನ್ನ ಹಾಕೋತಾ ಇದ್ದೀನಿ. ನೀವು ಬೇಕಿದ್ರೆ 3 ಹಾಕೋಬೋದು ಅಥವಾ 2 ಬೀಡನ್ನ ಕೂಡ ಸೇರಿಸಿ ಹಾಕೋಬೋದು. ಬೀಡ್ ಹಾಕ್ಕೊಂಡು ಆ ಥ್ರೆಡ್ನ ಹಾಗೇ ಬಿಟ್ಬಿಡಬೇಕು ಸ್ನೇಹಿತರೆ. ಈಗ ನೆಕ್ಸ್ಟ್ ಇನ್ನೊಂದು ನೀಡಲ್ಗೆ ನಾವು ಈ ರೀತಿ ಜರಿ ಥ್ರೆಡ್ನ ಹಾಕಿ ರೆಡಿ ಮಾಡ್ಕೋಬೇಕು. ಇಲ್ಲಿ ನಮಗೆ 2 ನೀಡಲ್ಗೆ ಜರಿ ಥ್ರೆಡ್ನ ಹಾಕೋಬೇಕಾಗತ್ತೆ ಈ ಡಿಸೈನ್ನ ಹಾಕೋಬೇಕು ಅಂತಂದರೆ. ಪ್ರತಿಯೊಂದು ಬೀಡ್ಗೂ ಈ ರೀತಿ 2 ಸರಿ ನಾಟ್ ಹಾಕ್ಕೊಂಡು ಬರಬೇಕಾಗತ್ತೆ. ನೀವು 2 ಬೀಡ್ ಹಾಕ್ಕೊಂಡ್ರೆ 2 ಸರಿ ಹಾಕ್ಕೊಳ್ಳಿ, ಅಥವಾ 3-4 ಹಾಕ್ಕೊಂಡ್ರೆ ಈ ರೀತಿ ಪ್ರತಿಯೊಂದು ಬೀಡ್ಗೂ ನಾವು ನಾಟ್ಗಳನ್ನ ಮಾಡಿಕೊಂಡು ಹೋಗಬೇಕಾಗತ್ತೆ. ಈಗ ಲಾಸ್ಟಲ್ಲಿ ಕೊನೆಯದಾಗಿ ಒಂದು ಬೀಡನ್ನ ಹಾಕ್ಕೊಂಡಿದ್ದೀನಿ, ಅದಕ್ಕೂ ಕೂಡ ಈಗ ನಾಟ್ ಹಾಕೋತೀನಿ. 4 ಬೀಡಾದರೆ ಒಂಥರ ನೋಡೋದಕ್ಕೆ ತುಂಬಾ ಗ್ರ್ಯಾಂಡಾಗಿ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಈ ಕುಚ್ಚು ಕೂಡ ಅಷ್ಟೇ ಈ ಬ್ರೈಡಲ್ ಸ್ಯಾರಿ ಅಥವಾ ಮುಹೂರ್ತ ಸ್ಯಾರಿಗಳೇನಿರುತ್ತೆ ಅಲ್ವಾ, ಆ ಥರ ಸ್ಯಾರಿಗಳಿಗೆ ಕ್ರೀಮ್ ಕಲರ್ ಥ್ರೆಡ್ಡು ಹಾಗೆಯೇ ಮರೂನ್ ಕಲರ್ ಥ್ರೆಡ್ಡಲ್ಲಿ ಡಿಸೈನ್ ಹಾಕಿದ್ರೆ ತುಂಬ ಅಂದರೆ ತುಂಬಾ ಒಳ್ಳೆ ಲುಕ್ಕು ಕೊಡುತ್ತೆ ಸ್ನೇಹಿತರೆ ಈ ಡಿಸೈನು. ಸೊ ಆ ಥರ ಏನಾದರೂ ನಿಮಗೆ ಸ್ಯಾರಿಗಳು ಬಂದರೆ ಈ ರೀತಿ ಡಿಸೈನ್ನ ಟ್ರೈ ಮಾಡಿ ಅಂತ ನಾನು ಕೇಳ್ಕೊತೀನಿ. ಈಗ ನಾನು ಮೊದಲನೇ ಕುಚ್ಚಿಗೆ ಹಾಕಿದ್ದ ಒಂದು ನಾಟೆ ಬೇರೆ ರೀತಿ ಇತ್ತು. ಈಗ 2ನೇ ಒಂದು ಕುಚ್ಚಿಗೆ ಹಾಕ್ಕೊಳ್ತಾ ಇರೋವಂಥ ನಾಟೆ ಬೇರೆ ಥರ ಹಾಕೋತಾ ಇದ್ದೀನಿ. ನಿಮಗೆ ಯಾವ ರೀತಿ ಇಷ್ಟ ಆದರೆ ಆ ರೀತಿ ಹಾಕ್ಕೊಳ್ಳಿ. ನನಗೆ ಇವಾಗ 2ನೇ ಸರಿ ಹಾಕ್ತಾ ಇರೋವಂಥ ನಾಟು ಇಷ್ಟ ಆಯಿತು. ಸೊ ಹಾಗಾಗಿ ಅದನ್ನು ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಬೀಡ್ ಆದಮೇಲೆ ನೋಡಿ ಈ ರೀತಿ ಮಧ್ಯದಲ್ಲಿ ಥ್ರೆಡ್ನ ತೊಗೊಂಡು ಹಾಕ್ಕೊಂಡ್ರೆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಹಾಗೆಯೇ ಬೀಡಿಂದ ಬೀಡ್ಗೆ ಒಂದು ಸ್ವಲ್ಪ ಗ್ಯಾಪ್ ಸಿಕ್ಕಂಗಾಗುತ್ತೆ. ಬೀಡ್ ಲೆಂತ್ ಕೂಡ ಸ್ವಲ್ಪ ಉದ್ದ ಆಗುತ್ತೆ. ಅದರಿಂದ ನಾವು ಕುಚ್ಚನ್ನು 1.5 ಇಂಚ್ ಅಥವಾ 2 ಇಂಚ್ ಬಿಟ್ಕೊಂಡು ಹಾಕ್ಕೊಂಡಾಗ ಕುಚ್ಚು ತುಂಬಾ ನೀಟಾಗಿ ಉದ್ದಕ್ಕೆ ಚೆನ್ನಾಗಿ ಬರುತ್ತೆ. ಈ ರೀತಿ ನಮಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ಕುಚ್ಚನ್ನು ಬಿಟ್ಕೊಂಡು ಕೆಳಗಡೆ ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಕುಚ್ಚುಗಳು ರೆಡಿ ಆಗುತ್ತೆ ಸ್ನೇಹಿತರೆ. ಈ ಡಿಸೈನ್ಗೆ ನೀವು 500ಇಂದ 600ವರೆಗೂ ಚಾರ್ಜ್ ಮಾಡ್ಬೋದು. ಇಲ್ಲ ಅದಕ್ಕಿಂತ ಜಾಸ್ತಿ ಬೇಕಾದರೂ ಮಾಡ್ಬೋದು, ಸ್ವಲ್ಪ ಕಮ್ಮಿ ಬೇಕಾದರೂ ಆಗ್ಬೋದು. ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ 4ನೇ ಒಂದು ಬೇಬಿ ಕುಚ್ಚನ್ನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಇಲ್ಲೂ ಕೂಡ ಅಷ್ಟೇ ನಮಗೆ ಕುಚ್ಚಿನ ಲೆಂತು 2 ಇಂಚುವರೆಗೂ ಬಿಟ್ಕೋಬೇಕಾಗುತ್ತೆ. ಇದಕ್ಕಿಂತ ಇನ್ನೂ ಸ್ವಲ್ಪ ಉದ್ದ ಇದ್ರೂ ಪರವಾಗಿಲ್ಲ, ಕಡಿಮೆ ಅಂತೂ ಮಾಡ್ಕೋಬೇಡಿ. ಈಗ ಮಾಮೂಲಿಯಾಗಿ ಬೇಬಿ ಕುಚ್ಚಿಗೆ ಯಾವ ರೀತಿ ನಾಟ್ ಹಾಕೋತೀವಲ್ಲ ಅದೇ ರೀತಿ ಇಲ್ಲಿ ನಾಟನ್ನ ಹಾಕೋಬೇಕಾಗುತ್ತೆ. ಮತ್ತು ವಿಡಿಯೋ ಸ್ವಲ್ಪ ಫಾಸ್ಟಾಗಿ ತೋರಿಸಿದ್ದೀನಿ ಸ್ನೇಹಿತರೆ. 5 ಡಿಸೈನ್ ಇರೋದ್ರಿಂದ ನಾವು ವಿಡಿಯೋ ಸ್ಲೋ ಮಾಡಿಕೊಂಡ್ರೆ 30-40 ನಿಮಿಷ ವಿಡಿಯೋ ಆಗಿಬಿಡುತ್ತೆ. ಸೊ ಹಾಗಾಗಿ ವಿಡಿಯೋನ ಸ್ವಲ್ಪ ಫಾಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಬೇಬಿ ಕುಚ್ಚನ್ನು ಮಾಡ್ಕೊಂಡಿದ್ದಾದಮೇಲೆ ಮೇಲ್ಗಡೆಯಿಂದ ನೋಡಿ ಆ ನಾಟ್ ಇದೆಯಲ್ಲ, ನಾಟ್ ಒಳಗಡೆಯಿಂದ ನಾವು ಥ್ರೆಡ್ನ ತೊಗೊಂಬಂದಿರಬೇಕು. ಅದಾದಮೇಲೆ ಈ ರಿಂಗ್ ಬೀಡು ಹೋಲ್ಸ್ ಏನಿರುತ್ತೆ ಅಲ್ವಾ, ಆ ಹೋಲ್ ಒಳಗಡೆಯಿಂದನೂ ಥ್ರೆಡ್ನ ತೊಗೊಂಬರಬೇಕು. ನೋಡಿ ಈ ಥರ ತೊಗೊಂಬರಬೇಕು. ಈಗ ಮಧ್ಯಕ್ಕೆ ಬೀಡನ್ನ ಇಟ್ಕೊಂಡು ಈ ರೀತಿ ಕರೆಕ್ಟಾಗಿ ಥ್ರೆಡ್ಗಳನ್ನೆಲ್ಲ ಪ್ಲೇಸ್ ಮಾಡ್ಕೋಬೇಕು. ಅದಾದಮೇಲೆ ಕೆಳಗಡೆ ಒಂದು ಕುಚ್ಚನ್ನು ಕಟ್ಕೋಬೇಕಾಗತ್ತೆ ನಾವು. ಈ ರೀತಿ ಮಾಮೂಲಿ ನಾವು ಯಾವ ರೀತಿ ಕುಚ್ಚಿಗೆ ನಾಟ್ ಹಾಕೋತೀವಲ್ಲ ಅದೇ ರೀತಿ ಹಾಕೋಬೇಕಾಗುತ್ತೆ. ಇಲ್ಲೂ ಕೂಡ ಹಾಕ್ಕೊಂಡು
ಅದೇ ಥ್ರೆಡ್ಡಿಂದನೇ ನಾವು ಮೇಲೆ ಕೂಡ ನಾಟ್ಗಳನ್ನ ಮಾಡ್ಕೋಬೇಕಾಗತ್ತೆ. ಫುಲ್ ಎಲ್ಲ ಥ್ರೆಡ್ಗಳನ್ನೂ ಒಂದು ಕಡೆ ಜರುಗಿಸ್ಕೊಂಡು ನೋಡಿ ಈ ರೀತಿ ಥ್ರೆಡ್ನ ತೊಗೊಂಡು ಫಸ್ಟ್ ಒಂದು ಟೈಟಾಗಿ ಹಿಡ್ಕೊಂಡು ಒಂದು ರೌಂಡ್ ಸುತ್ಕೋಬೇಕಾಗುತ್ತೆ ನಾವು ಸರಿ ಥ್ರೆಡ್ನ. ನೋಡಿ ಈ ರೀತಿ ಒಂದು 2 ರೌಂಡ್ ಸುತ್ಕೊಳ್ಳಿ ಸ್ನೇಹಿತರೆ. ಆಗ ಫುಲ್ ಟೈಟಾಗಿ ನಮಗೆ ಥ್ರೆಡ್ಗಳೆಲ್ಲ ಒಂದು ಕಡೆ ಬಂದು ಸೇರುತ್ತೆ. ಅದಾದಮೇಲೆ ಒಂದು 2 ಟೈಮ್ಸ್ ನಾವೇನು ಹೂ ಕಟ್ತೀವಲ್ಲ ಆ ರೀತಿ ನಾಟ್ ಹಾಕ್ಕೊಳ್ಳಿ. ನೋಡಿ ಈ ರೀತಿ ನಾಟ್ ಹಾಕ್ಕೊಂಡ್ರೆ ಅಲ್ಲಿಗೆ ಕುಚ್ಚು ರೆಡಿ ಆಗುತ್ತೆ. ಈಗ ಈ ಕೆಳಗಡೆ ನಾವೇನು ನಾಟ್ ಹಾಕ್ಕೊಂಡಿರ್ತೀವಲ್ಲ ಆ ನಾಟ್ ಒಳಗಡೆಯಿಂದ ಈ ರೀತಿ ಥ್ರೆಡ್ನ ತಂದು ಕುಚ್ಚು ನಮಗೆ ಎಷ್ಟು ಉದ್ದ ಬೇಕಾಗುತ್ತೆ ಅಷ್ಟು ಉದ್ದ ನೋಡ್ಕೊಂಡು ಬಿಟ್ಕೊಂಡು ಥ್ರೆಡ್ಗಳನ್ನೆಲ್ಲ ಕಟ್ ಮಾಡ್ಕೋಬೇಕಾಗತ್ತೆ. ಅಲ್ಲಿಗೆ ಕುಚ್ಚು ರೆಡಿ ಆಗುತ್ತೆ ಸ್ನೇಹಿತರೆ. ಇದೇ ಥರ ನಾವು ಫುಲ್ ಸ್ಯಾರಿನ ಹಾಕ್ಕೋಬೇಕಾಗುತ್ತೆ. ಈ ಕುಚ್ಚಿಗೆ ನೀವು 500 600ವರೆಗೂ ಚಾರ್ಜ್ ಮಾಡ್ಕೋಬೋದು. ಹಾಗೆಯೇ ಸ್ನೇಹಿತರೆ ಇಲ್ಲಿ ಪರ್ಲ್ ಬೀಡನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಡಿಸೈನ್ನ ಮಾಡ್ಕೊಳ್ಳೋದು ಅಂತನ 5ನೇ ಒಂದು ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು ನೋಡಿ ಕಾಟನ್ ಥ್ರೆಡ್ನ ಈ ರೀತಿ ಲಾಕ್ನ ಮಾಡ್ಕೋಬೇಕು. ಇಲ್ಲಿ 3 ಎಳೆ ಕಾಟನ್ ಥ್ರೆಡ್ಡು ಹಾಗೆ 6 ಎಳೆ ಆಗಿರುತ್ತೆ ಅಲ್ವ, ಆ ರೀತಿ ಹಾಕ್ಕೊಂಡಿದ್ದೀನಿ. ಫಸ್ಟ್ ಒಂದು ಪರ್ಲ್ ಬೀಡನ್ನ ಹಾಕ್ಕೋಬೇಕು. ಅದಾದಮೇಲೆ ಇಲ್ಲಿ 3 ಸ್ಮಾಲ್ ಸೈಜ್ ಇರೋ ಅಂಥ ಗೋಲ್ಡ್ ಬೀಡನ್ನ ಹಾಕೋತಾ ಇದ್ದೀನಿ. ಈಗ ಮತ್ತೆ ಒಂದು ಪರ್ಲ್ ಬೀಡನ್ನ ಹಾಕೋಬೇಕು. ಈ ರೀತಿ ಹಾಕ್ಕೊಂಡು ನೋಡಿ ಥ್ರೆಡ್ಡಲ್ಲಿ ಈ ರೀತಿ ಜರುಗಿಸ್ಕೋಬೇಕಾಗತ್ತೆ. ಈಗ ನಾವು ರೆಡಿ ಮಾಡ್ಕೊಂಡಿರೋ ಅಂಥ ಕುಚ್ಚನ್ನು ಇದರೊಳಗಡೆ ಸೇರಿಸ್ಕೊಂಡು ಇದೇನು ಪರ್ಲ್ ಬೀಡ್ ಕಾಣಿಸ್ತಾ ಇದೆಯಲ್ವ ಅದರ ಮೇಲೆಯಿಂದ ಕೆಳಗಡೆ ನೋಡಿ ಈ ರೀತಿ ನೀಡಲ್ ಹಾಕಿ ಥ್ರೆಡ್ನ ಎಳ್ಕೊಂಡಾಗ ನಮಗೆ ಕುಚ್ಚು ಈ ರೀತಿ ಉಲ್ಟಾ ಸೈಡ್ಗೆ ತಿರುಗಿಕೊಳ್ಳುತ್ತೆ. ನೋಡಿ ಈ ಥರ ಟರ್ನ್ ಆಗುತ್ತೆ. ಆಗ ನಮಗೆ ಬೀಡು ಮಧ್ಯಕ್ಕೆ ಕರೆಕ್ಟಾಗಿ ಪ್ಲೇಸ್ ಆಗುತ್ತೆ. ಈಗ ಮತ್ತೆ 3 ಗೋಲ್ಡ್ ಬೀಡನ್ನ ಹಾಕೋತೀನಿ. 1 2 3 ಗೋಲ್ಡ್ ಬೀಡನ್ನ ಹಾಕ್ಕೊಂಡು ಆ ಪರ್ಲ್ ಬೀಡ್ ಏನು ಕಾಣಿಸ್ತಾ ಇದೆ ಅಲ್ವಾ ಇದರೊಳಗಡೆಯಿಂದ ನೀಡಲ್ ಹಾಕಿ ಥ್ರೆಡ್ನ ಮೇಲೆ ತಗೊಂಡು ಸ್ಯಾರಿಗೆ ನಾವು ಈ ರೀತಿ ಕರೆಕ್ಟಾಗಿ ಟೈಟ್ ಮಾಡಿಕೊಂಡು ಲಾಕ್ನ ಮಾಡ್ಕೋಬೇಕಾಗತ್ತೆ. ಥ್ರೆಡ್ ಎಲ್ಲ ಲೂಸ್ ಬಿಡೋದಕ್ಕೆ ಹೋಗಬಾರ್ದು ಸ್ನೇಹಿತರೆ. ಈ ರೀತಿ ಡಿಸೈನ್ಗಳನ್ನ ಮಾಡ್ಕೊಂಡಾಗ ಕರೆಕ್ಟಾಗಿ ಟೈಟಾಗಿ ಇಟ್ಕೊಂಡು ನೋಡಿ ಈ ಥರ ನಾವು ಸ್ಯಾರಿಗೆ ಹಾಕ್ಕೋಬೇಕಾದ್ರೆ ಈ ರೀತಿ ಒಳಗಡೆ ನಾವು ಲಾಕ್ನ ಮಾಡ್ಕೊಂಡಾಗ ಈ ಲಾಕ್ಗಳೆಲ್ಲ ಮೇಲೆ ಕಾಣಿಸೋದಿಲ್ಲ, ಒಳಗಡೆ ಇರುತ್ತೆ ಅಲ್ವಾ, ಫಿನಿಶಿಂಗ್ ತುಂಬ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಇದೇ ಥರ ಸ್ನೇಹಿತರೆ ಇನ್ನು ನಾವು ಫುಲ್ ಸ್ಯಾರಿಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಈ ಡಿಸೈನ್ ಕೂಡ ಅಷ್ಟೇ ನೀವು 600 700ವರೆಗೂ ಚಾರ್ಜ್ ಮಾಡ್ಕೋಬೋದು. ಸ್ನೇಹಿತರೆ ಇವತ್ತಿನ ಡಿಸೈನ್ಸ್ಗಳೆಲ್ಲ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಯಾವಾಗಲೂ ಹೀಗೇ ಸಪೋರ್ಟ್ ಮಾಡ್ತಾಯಿರಿ ಅಂತ ನಾನು ಕೇಳ್ಕೊತೀನಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.